ಮಕ್ಕಳಾಗಿ ಈ ನಿನ್ನ ಮನೆಗೆ ಬಂದು ಈ ನಿನ್ನತ್ತಿಗೆ ಸೀರೆ ಸರಗನ್ನು ಮುಟ್ಟಿದರು ಈ ಚರಣ್ ಪಾಟೀಲರು. ಮಗನೇ, ಈಗ ಈಗ ಬಾಯಿಗೆ ಬಂದಂತೆ ಬಂಡಾಚಾರದ ಮಾತನಾಡಿದರೆ ನಿನ್ನಣ್ಣನಿಗೆ ಬಿದ್ದ ಬಂದೂಕಿನ ಹೊಡೆತ ನಿನಗೂ ಬೀಳುತ್ತದೆ ಮಗನೇ, ಎಚ್ಚರ. ನನ್ನಣ್ಣನಿಗೆ ಬಂದೂಕಿನಿಂದ ಹೊಡೆದ್ರೆ ಅಲ್ಲಿ ನೋಡು, ನಿಮ್ಮಣ್ಣ ಪ್ರತಿ ತಪ್ಪಿ ಹೇಗೆ ಬಿದ್ದಿದ್ದಾರೆ. ನೀರು ತೆಗೆದುಕೊಂಡವರಮ್ಮ ಅಣ್ಣನಿಗೆ. ನಾನು ದೊಡ್ಡಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ. ನನ್ನಣ್ಣನೆಲ್ಲ ಕೈ ಮಾಡಿದ ಇವರಿಬ್ಬರನ್ನು ಕೈಯನ್ನು ಕತ್ತರಿಸಿ ಹಾಕಿ ಇವರ ಕೊರಳಲ್ಲಿ ಹರಕು ಮೆಟ್ಟು ಕಟ್ಟಿ ಬೇಲಿ ಬೇಲಿಯಲ್ಲಿ ಸುತ್ತಾಡಿಸ್ಕೊಂಡು ಬರೋಣ. ಪಡಿಲ, ನನಗೆ ಒಕ್ಕಿ ಬರ್ತಿರುವ ಈ ಸೇಡಿಗೆ ನೀವಿಬ್ಬರು ಆಹುತಿಯಾಗಲೇಬೇಕು. ನಿಮ್ಮಿಬ್ಬರ ರಕ್ಷಣೆಗೆ ಆ ಬ್ರಹ್ಮನೇ ಅಲ್ಲ ಅಪ್ಪ ಬಂದರು ನಿಮ್ಮ ರಕ್ಷಣೆಗೆ ಸಾಧ್ಯವೇ ಇಲ್ಲ. ನಿಮ್ಮ ರಕ್ತದಿಂದ ಭೂತಾಯಿಗೆ ಲೇಪನವನ್ನು ಮಾಡಿ ಆ ನಿಮ್ಮ ವಯಸ್ಸವನ್ನ ಹರಿಯುತ್ತಿದ್ದಾದರೆ ನನ್ನ ಆತ್ಮಕ್ಕೆ ಶಾಂತಿ. ವಿಷ್ಣು, ನಮ್ಮ ರಕ್ತವನ್ನು ನೆಲಕ್ಕೆ ಲೇಪನೆ ಮಾಡುವವರೆಗೂ ನಾವೇನು ಹೆಂಗಸರಂತೆ ನಿಂತಿರುತ್ತೇವೆ ಎಂದು ತಿಳಿದಿರುವೆ. ಈಗಲೇ ನಿಮ್ಮೆಲ್ಲ ಬಣ್ಣಕ್ಕೆ ಗಟ್ಟಿಯಾದ ನಿನ್ನ ಅತ್ತಿಗೆಯನ್ನು ಸವಿಯಬೇಕಾಗುತ್ತದೆ. ಕಾಪಾಡಿಕೊಂಡು ನಿನ್ನ ಅತ್ತಿಗೆ ಶೀಲವನ್ನು. ನನ್ನೊತ್ತಿಗೆ ಶೀಲವನ್ನುಂಡು ನಮ್ಮ ಪ್ರಾಣವನ್ನು ಗಗನಕ್ಕೆ ಹರಿಸುತ್ತಾರೆ ಎಂದು ಬಗಳಿದೆಯ ಮಗನೇ. ನೀವು ನಿಜವಾಗಲೂ ಶೂರರೇ ಆಗಿದ್ದರೆ ನಿಮ್ಮ ಮೈಯಲ್ಲಿ ಶೂರವಂತನ ರಕ್ತವೇ ಹರಿತಿದ್ದರೆ ಮೊದಲು ಈ ವಿಷ್ಣುವಿನ ಕೈಯಿಂದ ನಿಮ್ಮ ಪ್ರಾಣವನ್ನು ಕಾಪಾಡಿಕೊಂಡು ಹೋಗಿರಲೇ ಮಕ್ಕಳೇ. ಲೇ ಪಾಟೀಲ, ನಿನ್ನ ಬೇಡಪ್ಪ, ಬಿಟ್ಬಿಡು ಅವ್ರನ್ನ, ಬಿಟ್ಬಿಡು. ಅವನನ್ನು ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ. ನೋಡು, ಬಿಟ್ಬಿಡು. ಅತ್ತಿಗೆಮ್ಮ, ನನ್ನ ಅಣ್ಣನನ್ನು ಬಂದೂಕಿನಿಂದ ಪಡೆಯಲು ಬಂದ ಆ ಪಾಟೀಲನ ಕೈಯನ್ನು ಕತ್ತರಿಸಲು ಇಲ್ಲ, ನಿನ್ನನ್ನು ಮುಟ್ಟಲು ಬಂದ ಆ ಜನರ ಕಾಲನ್ನು ತುಂಡರಿಸಲು ಇಲ್ಲ, ಅವರಿಬ್ಬರ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ಹತ್ತು ಕಾಗಿಗಳಿಗೆ ಹಂಚಲಿ. ಹೇಳಮ್ಮ, ಏನು ಮಾಡಿ ನನಗೆ ಉಚ್ಚಿ ಬರುತ್ತಿರುವ ಈ ದಾವಾಗ್ನಿಯನ್ನು ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಅತ್ತಿಗೆಮ್ಮ, ಬೇಗನೆ ಹೇಳಮ್ಮ, ಏನು ಮಾಡಲಿ ಈ ಕಾಮದ ಕತ್ತೆಗಳನ್ನ. ಸಮಾಧಾನ ತಂದ್ಕೊಡಪ್ಪ, ಸಮಾಧಾನ ತಂದ್ಕೊ. ಅವ್ರನ್ನ ಬಿಟ್ಬಿಡು. ಇನ್ಮೇಲಾದ್ರೂ ಒಳ್ಳೆಯವರಾಗಿ ಬದುಕೋದನ್ನ ಕಲೀಲಿ. ಹೇಳಿದ್ರು ಬದುಕಲಿಲ್ಲ ಅಂದ್ರೆ ಅದು ಅವ್ರವ್ರ ಕರ್ಮ. ಇಂಥ ಕೆಟ್ಟ ಹುಳುಗಳನ್ನು ಕೊಲೆ ಮಾಡಿ ನಾವು ಒಳ್ಳೆಯಿರ್ತೀವಿ. ನಾವ್ಯಾಕಪ್ಪ ಕೆಟ್ಟ ಬದುಕೋಬೇಕು? ಬಿಟ್ಬಿಡು. ಇನ್ಮೇಲಾದ್ರೂ ಒಳ್ಳೆಯವರಾಗಿ ಮಾಡೋದನ್ನ ಕಲೀಲಿ. ಮಕ್ಕಳ, ಏನು ನೋಡುತ್ತಾ ನಿಂತಿದ್ದೀರಾ? ಮೊದಲ ಪ್ರಾಣ ಉಳಿಯುತ್ತೆಂದು ಪಾರಾಗುವುದಕ್ಕೆ ಪ್ರಯತ್ನ ಮಾಡಿ. ಇರದಿದ್ದರೆ ನಿಮ್ಮ ಉಸಿರಿನ ಚೀಲವನ್ನೇ ಹರಿದು ಹಾಕುತ್ತಾನೆ ನನ್ನ ಅಣ್ಣ. ಹರಿದು ಹಾಕೋಣ. ಲೇ ವಿಷ್ಣು, ಲೇ ವರ್ಧನ, ಇನ್ನು ನಿಮ್ಮ ಮಧ್ಯಗಳ ಈ ಯುದ್ಧ ಹೀಗೆ ಅಂತಲ್ಲ ಮಕ್ಕಳ, ಇನ್ನು ಮುಂದೆ ಆರಂಭ.
ದಟ್ ಈಸ್ ಚರಣ್ ಪಾಟೀಲ್. ಹೋಗ್ರಲೇ ಹೋಗಿ, ಒಂದಿಲ್ಲ ಒಂದು ದಿನ ನಿಮ್ಮ ಪ್ರಾಣ ಈ ವಿಷ್ಣುವಿನ ಕೈಯಲ್ಲೆನ್ನೋದನ್ನು ಮರೆಯಬೇಡ ಮಕ್ಕಳೇ. ಬಾರಣ್ಣ, ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ನಡೀರಿ ಮೈದ್ನ. ನಿಮ್ಮ ಅಣ್ಣನ ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಬನ್ನಿ.